ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟೆಡ್ ವರದಿ ಬರ್ತಾ ಇದೆ. ಸೈನಿಕರ ವಿರುದ್ಧ ಕಾರ್ಯಕ್ರಮಗಳ ಆಯೋಜನೆ ಆರೋಪ ಕೇಳಿಬಂದಿದೆ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಕಾಲೇಜು ವಿರುದ್ಧ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಿಂದ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ವಿವಿ ನಾಮಫಲಕಗಳಿಗೆ ಮಸಿ ಬಳಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೇಶ ವಿರೋಧಿ ಮತ್ತು ಸೈನ್ಯ ವಿರೋಧಿ ಚಟುವಟಿಕೆಗಳಿಗೆ ಎಬಿವಿಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸರ್ಜಾಪುರದಲ್ಲಿರುವ ಕಾಲೇಜು ಬಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಸರ್ಜಾಪುರ ಪೊಲೀಸರು ಭೇಟಿ ಕೊಟ್ಟಿದ್ದು ಪರಿಸ್ಥಿತಿ ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ವಿವಿ ನಾಮಫಲಕಗಳಿಗೆ ಮಸಿ ಬಳಿದಿರತಕ್ಕಂತಹ ಎಬಿವಿಪಿ ಕಾರ್ಯಕರ್ತರು ಗೇಟ್ನ ಒಳಭಾಗಕ್ಕೆ ನುಗ್ಗಿದಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ದೇಶ ವಿರೋಧಿ ಸೈನ್ಯ ವಿರೋಧಿ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ಈ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಜಾಪುರದ ಕಾಲೇಜು ಒಂದರಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್. ಅಜಿಂ ಪ್ರೇಮ್ಜಿ ಕಾಲೇಜಿನಲ್ಲಿ ಯಾವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು? ಅದರಲ್ಲಿ ದೇಶ ವಿರೋಧಿ ಸೈನಿಕರ ವಿರೋಧವಾದಂತಹ ಚಟುವಟಿಕೆಗಳು ಏನ್ ನಡೀತು? ಯಾಕೆ ಈ ಆಕ್ರೋಶ ವ್ಯಕ್ತವಾಗ್ತಿದೆ? ಪರಿಸ್ಥಿತಿ ಹೇಗಿದೆ? ಖಂಡಿತ ವಿದ್ಯಾ, ಅಜಿಂ ಪ್ರೇಮ್ಜಿ ಅವರ ಯೂನಿವರ್ಸಿಟಿ ಕಾಲೇಜು ಮುಂದೆಗಡೆ ಇವತ್ತು ಎಬಿವಿಪಿ ಅವರ ಒಂದು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಜೊತೆಗೆ ಏನಂದ್ರೆ ಸಂಜೆ 5:30ಗೆ ಬಂದಂತ ಕಾರ್ಯಕರ್ತರು ಏಕಾಏಕಿ ಕಾಲೇಜ್ ಮುಂಭಾಗದಲ್ಲಿ ಬಂದ ಸಂದರ್ಭದಲ್ಲಿ ಅಲ್ಲಿಂದ ಏನು ಕಾಲೇಜ್ನ ಮುಂಭಾಗದಲ್ಲಿರುವಂತಹ ಮುಖ್ಯ ಅಜಿಂ ಪ್ರೇಮ್ಜಿ ಅವರ ಒಂದು ಬೋರ್ಡ್ಗೆ ಮಸಿ ಹೊಳೆಯುವಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಅಲ್ಲಿಂದ ಒಳಗೆ ನುಗ್ಗುವಂತ ಕೆಲಸವನ್ನು ಸಹ ಮಾಡ್ತಾರೆ. ಅಂದ್ರೆ ಒಂದು ಇತ್ತೀಚೆಗೆ ದೇಶ ವಿರೋಧಿ ಸೈನಿಕರ ವಿರುದ್ಧವಾಗಿ ಮಾತಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಏನು ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟಕ್ಕೆ ಏನಂತಂದ್ರೆ ಪ್ರಮುಖವಾಗಿ ಈ ಇತ್ತೀಚೆಗೆ ಏನು ಅಜಿಂ ಪ್ರೇಮ್ಜಿ ಅವರ ಒಂದು ಹೇಳಿಕೆಗಳ ವಿರುದ್ಧವಾಗಿ ಈ ಒಂದು ಪ್ರತಿಭಟನೆ ನಡೀತಿರುವಂತದ್ದು. ಈಗ ಸದ್ಯಕ್ಕೆ ಕಾಲೇಜಿನ ಒಳಗಡೆ ಸದ್ಯಕ್ಕೆ ಪ್ರತಿಭಟನೆ ಮಾಡ್ಕೊಂಡು ಒಳಗಡೆ ಹೋಗಿದ್ದಾರೆ. ಜೊತೆಗೆ ಕಾಲೇಜ್ ಆಡಳಿತ ಮಂಡಳಿ ಇರ್ಬೋದು ಅಥವಾ ಅಲ್ಲಿನ ಸಿಬ್ಬಂದಿ ಮಾತಾಡ್ತಾ ದೃಶ್ಯ ನಡೀತಿದೆ. ಜೊತೆಗೆ ಏನಂದ್ರೆ ಕಾಲೇಜಿನ ಮುಂಭಾಗದಲ್ಲಿ ನಿಂತ ಬೋರ್ಡ್ಗೂ ಸಹ ಮಸಿ ಬೆಳೆಯುವಂತ ಕೆಲಸವನ್ನ ಮಾಡ್ತಿದ್ರು. ಹಾಗಾಗಿ ಪೊಲೀಸರು ಸಹ ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಅದರಲ್ಲಿ ವಿಫಲ ಆಗಿದ್ರು. ಹಾಗಾಗಿ ಒಳಗೆ ನುಗ್ಗೋದಕ್ಕೂ ಪ್ರಯತ್ನ ಮಾಡಿದ್ರು. ಹಾಗಾಗಿ ಕಾಲೇಜು ಆಡಳಿತ ಮಂಡಳಿ ಮತ್ತು ಇವರು ಏನು ಈಗ ಪ್ರತಿಭಟನೆ ಮಾಡ್ತಿದ್ದಂತ ಕಾರ್ಯಕರ್ತರ ನಡುವೆ ಒಂದಷ್ಟು ವಾಗ್ವಾದ ನಡೀತು. ಆ ನಂತರ ಅವರನ್ನು ಸಮಾಧಾನ ಪಡಿಸಿ ಈಗ ಒಳಗೆ ಕರ್ಕೊಂಡು ಹೋಗಿರುವಂತದ್ದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಆ ಒಳಗಡೆ ಹೋಗಿದ ನಂತರ ಮಾಹಿತಿ ಸಿಗುವಂತದ್ದು. ಅಂಬರೀಷ್, ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂತಹ ಕಾರ್ಯಕ್ರಮನ ಅದು ಅಥವಾ ಈ ಹಿಂದೆ ನಡೆದ ಕಾರ್ಯಕ್ರಮ ಈಗ ಎಬಿವಿಪಿ ನಾಯಕರುಗಳಿಗೆ ತಿಳಿತು, ಈಗ ಅದರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಾ? ಹೇಗೆ? ಈಗ ಇತ್ತೀಚೆಗೆ ವಿಚಾರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಅಜಿಂ ಪ್ರೇಮ್ಜಿ ಅವರು ಹಂಚ್ಕೊಳ್ತಾ ಇದ್ರು. ಸರ್ಕಾರದ ವಿರುದ್ಧವಾಗೂ ಒಂದಷ್ಟು ರಸ್ತೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೂ ಸಹ ಟ್ವೀಟ್ ಮಾಡ್ತಿದ್ರು. ಹಾಗಾಗಿ ಒಂದಷ್ಟು ಸೈನಿಕರ ಬಗ್ಗೆನೂ ಸಹ ಅವಹೇಳನವಾಗಿ ಮಾತನಾಡಿದ್ರು ಅಂತೇಳಿ ಇವತ್ತು ಎಬಿವಿಪಿ ಕಾರ್ಯಕರ್ತರು ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಸಂಜೆ 5:30 ಸಮಯದಲ್ಲಿ ಏಕಾಏಕಿ ಬಂದಂತ ಕಾರ್ಯಕರ್ತರು ಆ ಗೇಟ್ನ ಮುಂಭಾಗದಲ್ಲಿ ಈ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಕಾರ್ಯಕರ್ತರು ಜೊತೆಗೆ ಪೊಲೀಸರು ಅಲ್ಲಿ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು. ಪೊಲೀಸರ ಮಾತಿಗೂ ಸಹ ಕಿವಿ ಕೊಡದೆ ಕಾಲೇಜಿನ ಹೊರಗಡೆ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ನಂತರ ಕಾಲೇಜು ಆಡಳಿತ ಮಂಡಳಿ ಮತ್ತು ಈಗ ಹೋರಾಟಗಾರರ ನಡುವೆ ಒಂದಷ್ಟು ಮಾತುಕತೆ ನಡೀತಿರುವಂತದ್ದು. ಥ್ಯಾಂಕ್ ಯು ಅಂಬರೀಷ್ ನಿಮ್ಮೆಲ್ಲ ಮಾಹಿತಿಗೆ. ಜೈ ಜೈ
ನಗರದಲ್ಲಿರುವ ಕಾಲೇಜು ಬಳಿ ಎಬಿವಿಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಮಸಿ ಬಳಿಯೋ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಸೈನಿಕರ ವಿರುದ್ಧ ಕಾರ್ಯಕ್ರಮಗಳ ಆಯೋಜನೆ ಸಂಬಂಧಿತವಾಗಿ ಕೆರಳಿರುವಂತಹ ಎಬಿವಿಪಿ ಇವತ್ತು ಭಾರೀ ಪ್ರತಿಭಟನೆಯನ್ನ ನಡೆಸಿದೆ. ದೇಶ ವಿರೋಧಿ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಲ್ಲ, ಅಂತಹ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇರೋದಕ್ಕೂ ಯೋಗ್ಯವಲ್ಲ, ಈ ಕೂಡಲೇ ಈ ಯೂನಿವರ್ಸಿಟಿಯನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಘೋಷಣೆಯನ್ನು ಮೊಳಗಿಸಿದ್ರು. ಜೊತೆಗೆ ಅಲ್ಲಿ ಸ್ಪ್ರೇ ಮಾಡಿ ಅದನ್ನು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಕಾರ್ಯವೂ ಕೂಡ ಆಯಿತು. ಸದ್ಯ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ ಪೊಲೀಸರು ಕೂಡ ಅಲ್ಲಿ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಗೇಟ್ನ ಒಳಭಾಗ ಏಕಾಏಕಿ ಸಂಜೆ ಸುಮಾರು 5:30 ಸಂದರ್ಭದಲ್ಲಿ ಎಬಿವಿಪಿ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ನುಗ್ಗಿದಂತಹ ಪ್ರಸಂಗ. ಈಗ ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ವಿರುದ್ಧವಾಗಿ ಆಕ್ರೋಶ ಮೊಳಗ್ತಾ ಇದೆ. ಸೈನಿಕರ ವಿರುದ್ಧ ಕಾರ್ಯಕ್ರಮ, ಭಾರತದ ವಿರುದ್ಧ ನಿಮ್ಮ ನಿಲುವು, ನೀವು ಎಲ್ಲಿರಬೇಕು ಅನ್ನುವಂತಹ ಪ್ರಶ್ನೆಯನ್ನು ತೀರ್ಮಾನ ಮಾಡಿಕೊಳ್ಳಿ ಅಂತ ಘೋಷಣೆ ಕೂಗಿದ್ದಾರೆ.